ಟೀಗೆ ಬಾಲ್ ವಾಲ್ಗಳೇ ಹಾಕೋದ್ರಿಂದ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಈ ಥರ ಮಾಡ್ಕೊಳ್ಳೋರಿದ್ರು ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬ ಹೆಲ್ಪ್ ಆಗಿದೆ. ಯಾವ ರೀತಿ ಏನು ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಟೆನ್ಷನ್ ಕಮ್ಮಿ ಮಾಡಿಬಿಡುತ್ತೆ ಈ ರೀತಿ ಮಾಡೋದ್ರಿಂದ. ತುಂಬ ಕೆಲಸನೂ ಕಮ್ಮಿ ಆಗುತ್ತೆ. ಆ ಕಡೆ ಈ ಕಡೆ ಓಡಾಡೋದು, ಆ ಕ್ಯಾಪ್ ಹಾಕೋ ಶ್ರಮನೂ ನಿಮ್ಗಿರಲ್ಲ. ಇದು ಒಂದು ಒಳ್ಳೆ ಐಡಿಯಾ. ವಿಡಿಯೋ ಕೊನೆವರೆಗೂ ನೋಡಿ, ಏನು ಎತ್ತ ಅಂತ ಹೇಳ್ತೀನಿ. ನೋಡಿ, ಕನೆಕ್ಟ್ರು ಹಾಕ್ಕೊಂಡಿದ್ದಕ್ಕೆ ಕೆಳಗಡೆ ಲೀಕೆಲ್ಲ ಬರ್ತಾಯಿದೆ. ಕಮೆಂಟಲ್ಲಿ ಒಬ್ಬರು ಫ್ರೆಂಡು ನಾವು ಎಲ್ಲ ಟೀಗಳಿಗೂ ಬಾಲ್ ವಾಲ್ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬಾಲ್ ವಾಲ್ ತರಿಸಿ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೃಷಿ ಮೇಳ ಚಾನಲ್ಗೆ ಸ್ವಾಗತ. ಹಾಗೆ ಬೆಳಗಿನ ಶುಭೋದಯ. ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ತೋರಿಸಿದ್ದೆ, ಈ ಥರದ್ದು ಕನೆಕ್ಟರ್ ಬರುತ್ತೆ ಹಾಕೊಳ್ಳಿ ಅಂತ. ಹಾಕ್ಕೊಂಡು ನೀವು ಪ್ರತಿಯೊಂದು ಟೀಗೂ ಈ ಥರ ಕನೆಕ್ಟರ್ ಹಾಕೊಂಡ್ಬಿಟ್ಟು ನೀವು ಯಾವಾಗ ಬೇಕಾದರೂ ಇಲ್ಲಿ ಕ್ಯಾಪ್ ಇರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ, ಹಾಕೊಳ್ಳಿ. ಆಮೇಲೆ ಮೋಟ್ರ್ ಆನ್ ಇದ್ದಾಗ ಈ ಥರ ಥ್ರೆಡ್ ಕ್ಯಾಪು ನಿಮಗೆ ಹಾಕೋಕ್ಕಾಗಲ್ಲ. ಮೋಟ್ರ್ ಆನ್ ಇದ್ದಾಗ ಇದಕ್ಕೆ ಮೇಲೆ ಲಾಕ್ ಕ್ಯಾಪ್, ಬಂದ್ ಕ್ಯಾಪ್ ಬರುತ್ತೆ. ಅದನ್ನ ಹಾಕಿದರೆ ಹಾಕೋಕ್ಕೆ ತೆಗಿಯೋಕ್ಕೆ ಈಸಿ. ಇದನ್ನ ಹಾಕೋಕ್ಕಾಗಲ್ಲ, ಈ ಥರ ಮಾಡ್ಕೊಳ್ರಿ ಅಂತ ಹೇಳಿದ್ದೆ. ಕಾಮೆಂಟಲ್ಲೊಬ್ಬರು ನಾವು ಪ್ರತಿಯೊಂದು ಟೀಗೂ ಈ ಥರ ಬಾಲ್ ವಾಲ್ ಹಾಕಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಒಂದು ಬಾಲ್ ವಾಲ್ ತರಿಸ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ ಬಾಲ್ ವಾಲ್ ಹಾಕಿದ್ದೀನಿ. ಬಾಲ್ ವಾಲ್ ಹಾಕಿದರೆ ಎಲ್ಲೂ ಲೀಕ್ ಬರಲ್ಲ, ಏನೂ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ಬಾಲ್ ವಾಲ್ ಎಷ್ಟು ತಿರುಗಿದ್ದೀನಿ, ಸ್ವಲ್ಪ ತಿರುಗಿದ್ದೀನಿ. ನೀರು ಇಷ್ಟು ಬರ್ತಾ ಇದೆ. ಅಂದರೆ ಈ ಕಡೆನೂ ನೀರು ಬಿಟ್ಕೋಬೋದು, ಬೇರೆ ಕಡೆನೂ ನೀರು ಬಿಟ್ಕೋಬೋದು. ಈ ಕಡೆ ನಿಮ್ಮ ಅಂದರೆ 10 HP ಮೋಟ್ರ್ ಅಲ್ವ ಇದು. ಆ ಕಡೆ ಒಂದು 20 ನಲ್ಲಿ ಇಟ್ಟಿದ್ದೀನಿ, ಈ ಕಡೆ ಒಂದು ಚೂರು ತಿರುಗಿಸ್ಕೊಂಡಿದ್ದೀನಿ. ಈ ಕಡೆನೂ ನೀರು ಬೇಕಾಗಿತ್ತು ನನಗೆ, ಅದಕ್ಕೆ ಬಾಲ್ ವಾಲ್ ಹಾಕೊಂಡೆ. ಬಾಲ್ ವಾಲ್ ಹಾಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ಮೆಂಟಲ್ಲಿ ನೀರು ಇಷ್ಟು ಬಂದರೆ ಸಾಕು ನನಗೆ. ಈಗ 5 ಅವರ್ ಕರೆಂಟ್ ಇರುತ್ತೆ. ಆ ಕಡೆ ಒಂದು 8 ರಿಂದ 10 ಸಾಲು ಓಪನ್ ಇಟ್ಬಿಟ್ಟು, ಈ ಕಡೆ ನಾನು ಹಳೆ ವಿಡಿಯೋಗಳಲ್ಲಿ ತೋರಿಸಿದೆ, ಈ ಕಡೆ ಭೂಮಿ ಹಿಂಗೆ ಡೌನ್ ಇದೆ, ಮತ್ತು ಆ ಕಡೆಯಿಂದನೂ ಸ್ವಲ್ಪ ಡೌನ್ ಇದೆ. ಈ ಏರಿಯಾ ಒಂದು 3 ಎಕರೆ ಸ್ವಲ್ಪ ತಗ್ಗು ಪ್ರದೇಶ. 2 ಕಡೆನೂ ನಲ್ಲಿ ಇಡಬೇಕಾಗುತ್ತೆ. ನಲ್ಲಿ ಇಡೋಕ್ಕಾಗಲ್ಲ, ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಕಡೆ ಒಂದು 8 ರಿಂದ 10 ಸಾಲು ಓಪನ್ ಮಾಡಿಬಿಟ್ಬಿಟ್ಟು ಇಷ್ಟು ನೀರಿಟ್ಟು ಹೋಗ್ಬಿಡ್ತೀನಿ ನಾನು. ಇಷ್ಟು ನೀರಿಟ್ಟು ಹೋದಾಗ ನಿಧಾನಕ್ಕೆ ಹೋಗ್ತಾ ಇರುತ್ತೆ. 5 ಅವರು ಹೋಗಿ ಆ ಸಾಲುಗಳು ಹೋಗಿ ಮುಟ್ಕೊಳ್ಳುತ್ತೆ, ಅರ್ಧ ಹೋಗಿ ಮುಟ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಬಾಲ್ ವಾಲ್ ಹಾಕೊಂಡ್ರೆ ಇದೊಂದು ಅಡ್ವಾಂಟೇಜ್ ನೋಡ್ರಿ. ಏನಾದರೂ ಸ್ವಲ್ಪ ನಿಮಗೆ ತೊಂದರೆ ಆಗಿದ್ರೆ ಆ ಥರ ಮೇಲೆ ಡೈರೆಕ್ಟಾಗಿ ಒಂದೊಂದೇ ಎಲ್ಲದಕ್ಕೂ ಒಂದೊಂದು ಕನೆಕ್ಟರ್ ಹಾಕೊಂಡು, ಸ್ವಲ್ಪ ಲೀಕೇಜಸ್ ಬರುತ್ತೆ ಅಲ್ಲಿ, ಎಲ್ಲ ಟೀಗಳಲ್ಲೂ ಲೀಕೇಜಸ್ ಬರುತ್ತೆ. ಮೇಲ್ಗಡೆ ಕನೆಕ್ಟರ್ ಇದೆಯಲ್ಲ ಬ್ಲ್ಯಾಕ್ ಕಲರ್, ಆ ಥರ ಹಾಕೊಂಡ್ರೆ ಈ ಥರ ನೀವು ಪ್ರತಿಯೊಂದು ಟೀಗೂ ಬಾಲ್ ವಾಲ್ ಹಾಕೊಂಡ್ರೆ ಯಾವುದೂ ಸಮಸ್ಯೆ ಇರಲ್ಲ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿ ನೀರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಯಾವ ಕಡೆ ನೀರು ಇಲ್ಲಿ ಕಂಪ್ಲೀಟಾಗಿ ನೀರು ಬೇಕು ಅಂದರೆ ಇಲ್ಲೇ ತಿರ್ಕೋಬೋದು. ಆ ಕಡೆ ಮುಂದೆ ಎಲ್ಲಾದರೂ ನೀರು ಬೇಕು ಅಂದರೆ ಅಲ್ಲೇ ತಿರ್ಕೋಬೋದು. ಇದೊಂದು ನಿಮ್ಗೆ ಅಡ್ವಾಂಟೇಜ್ ನೋಡಿ. ಈ ಥರ ಹಾಕೊಂಡ್ರೆ ಲೀಕೇಜಸ್ಸು ಬರಲ್ಲ. ಆಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀರು, ಕ್ಯಾಪು ಇಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಈ ಕ್ಯಾಪು ಇದ್ರದ್ದು ಬೇಕಾಗಲ್ಲ, ಆದ್ರದ್ದು ಕ್ಯಾಪ್ ಬೇಕಾಗಲ್ಲ. ಯಾವ್ದಂತೀರ ಅದನ್ನ, ಎಲ್ಲಂತೀರ ಅಲ್ಲಿ ನೀರನ್ನ ನೀವೇ ಡಿಸೈಡ್ ಮಾಡ್ಕೋಬಹುದು. ಅಂದ್ರೆ ಇಲ್ಲೇ ಬಿಟ್ಕೋಬೇಕಾ, ನಾನು ಇಲ್ಲೇ ಬಿಟ್ಕೊಂತೀನಿ, ಇದು ಬೇಡವಾ ಇಲ್ಲಿ ಆಫ್ ಮಾಡ್ಕೊಂತೀನಿ. ಆಮೇಲೆ ಆ ಕಡೆ ಬೇಕು, ಅಲ್ಲಿ ಆನ್ ಇದೆ ನೋಡಿ, ಅಲ್ಲಿ ಬೇಕಾ ಈಗ ನಂಗೆ ನೀರು, ಅಲ್ಲಿ ಆನ್ ಮಾಡ್ಕೊಂತೀನಿ. ಅದ್ರ ಮುಂದ್ಗಡೆ ಬೇಕಾ, ಅಲ್ಲಿ ನೀರು ಆನ್ ಮಾಡ್ಕೊಂತೀನಿ. ಅಲ್ಲಿ ಮುಂದ್ಗಡೆ ಬೇಕಾದಾಗ ಇಲ್ಲಿ ಕ್ಲೋಸ್ ಮಾಡ್ಕೋಬಹುದು, ಇಲ್ಲೂ ಕ್ಲೋಸ್ ಮಾಡ್ಕೋಬಹುದು. ಇಲ್ಲಿ ಬೇಕಾಗಿದೆ ಇಲ್ಲಿ ಆನ್ ಮಾಡ್ಕೋಬಹುದು. ಈ ತರ ನೋಡಿ, ಪ್ರತಿಯೊಂದು ಟೀಗೂ ಈ ತರ ಬಾಲ್ ವಾಲ್ ಹಾಕೊಂಡ್ರೆ ಇದೊಂದು ಅಡ್ವಾಂಟೇಜ್ ನೋಡಿ. ಇದೊಂದು ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಆಸೆ ಆಯ್ತು. ಅಂದ್ರೆ ನಿಮ್ಗೂ ಎಲ್ರಿಗೂ ಈ ಮಾಹಿತಿ ಗೊತ್ತಿರಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇದು ಬಾಲ್ ವಾಲ್ ಏನಾದರೂ ನೀವು ಇದೆ, ಆಮೇಲೆ ಬಾಲ್ ವಾಲ್ ಹಾಕುವಾಗ ಒಂದು ಒಳ್ಳೆ ಕ್ವಾಲಿಟಿದು ಹಾಕ್ರಿ. ಯಾಕಂತಂದ್ರೆ 12 ಗಂಟೆನೂ ಅದು ಬಿಸಿಲಲ್ಲಿರುತ್ತೆ. ಬಿಸಿಲಿಗೆ ಯಾವುದೇ ರೀತಿ ವೀಕ್ ಆಗಿ ವಾಲಿಂದ ಹ್ಯಾಂಡಲ್ ಮುರಿದೋಗ್ಬಾರ್ದು. ಅದಕ್ಕೋಸ್ಕರ ಆಮೇಲೆ ಅದು ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಓಪನ್ ಮಾಡ್ಕೊಳ್ಳೋಕ್ಕೆ, ಯಾವಾಗ ಬೇಕೋ ಅವಾಗ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಬಾಲ್ ವಾಲ್ ಅತಿ ಅವಶ್ಯಕ. ಹಾಕುವಾಗ ಒಳ್ಳೆ ಕ್ವಾಲಿಟಿದು ಹಾಕ್ರಿ. ಯಾಕಂದರೆ ಹೇಳಿದ್ನಲ್ಲ, 12 ಗಂಟೆ ಬಿಸಿಲಲ್ಲಿರೋದ್ರಿಂದ ಅದು ಅದ್ರದ್ದು ಕ್ವಾಲಿಟಿ ಬರ್ತಾ ಅಂದರೆ ಬಿಸಿಲಿಗೆ ಬಿದ್ದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ
ಆಮೇಲೆ ನೋಡಿ, ಒಂದು ಬಾಲ್ ಇಷ್ಟೊಂದು ಹೆಲ್ಪ್ ಆಗುತ್ತೆ ನಿಮ್ಗೆ. ಎಲ್ಲ ಪ್ರತಿಯೊಂದು ಟೀಗೆ ಹಾಕೊಳ್ಳೋದ್ರಿಂದ ನಿಮ್ಗೆ ಎಲ್ಲಿ ಬೇಕೋ, ಯಾವ ಟೀ ಹತ್ರ ನೀರು ಬೇಕೋ ಆ ಟೀ ಹತ್ರ ಇಮಿಡಿಯೇಟ್ ಆಗಿ ನೀವು ಆ ಕ್ಯಾಪ್ ಹಾಕೋ ಅವಶ್ಯಕತೆನೂ ಇಲ್ಲ. ಅದೇನು ಥ್ರೆಡ್ ಕ್ಯಾಪ್ ಇರುತ್ತಲ್ಲ ಅದರ ಅವಶ್ಯಕತೆನೂ ಇಲ್ಲದೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀರು ಆನ್ ಮಾಡ್ಕೊಳ್ಳೋ ಥರ ಇದೊಂದು ಐಡಿಯಾ ಬೆಸ್ಟ್ ಇದೆ. ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟಲ್ಲಿ ತಿಳಿಸಿದ್ರು, ಅದಕ್ಕೋಸ್ಕರ ಅವರ ಕಾಮೆಂಟಿಂದನೇ ನಾನು ಐಡಿಯಾ ಚೆನ್ನಾಗಿ ಅನಿಸಿ ಮಾಡ್ಕೊಂಡಿದ್ದೀನಿ. ಮುಂದೆ ಪ್ರತಿಯೊಂದು ಟೀಗೂ ನಾನು ಮಾಡ್ಕೊತೀನಿ, ಯಾವ ರೀತಿ ಅವಶ್ಯಕತೆ ಬೀಳುತ್ತೋ ಆ ರೀತಿ ನಾನು ಮಾಡ್ಕೊತೀನಿ. ಮತ್ತು ಈ ಐಡಿಯಾ ಮಾತ್ರ ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಎಲ್ಲ ಇಲ್ಲೇ ಮುಂಚೆ ನಾನು ಟೀ ಕ್ಯಾಪ್ ತೆಗೆದುಬಿಟ್ರೆ ಎಲ್ಲ ನೀರು ಇಲ್ಲೇ ಬರ್ತಿತ್ತು, ಮುಂದೆ ನೀರು ಹೋಗ್ತಾ ಇರಲಿಲ್ಲ, ಅಲ್ಲಿಗೆ ನೀರು ಹೋಗ್ತಾ ಇರಲಿಲ್ಲ ನನಗೆ ಆ ಕಡೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಆನ್ ಮಾಡ್ಕೊಂಡಿದ್ರಿಂದ ನನಗೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ನೀರು ಬಿಟ್ಕೊತೀನಿ. ಪೂರ್ತಿ ಬೇಕಂದ್ರೆ ಪೂರ್ತಿನೂ ಇಲ್ಲೇ ಆನ್ ಮಾಡ್ಕೋಬೋದು, ಅರ್ಧ ಬೇಕಂದ್ರೆ ಅರ್ಧ, ಕಡಿಮೆ ಬೇಕಂದ್ರೆ ಕಡಿಮೆ. ಒಂದು ಬಾಲ್ ಇಷ್ಟೊಂದು ಹೆಲ್ಪ್ ಆಗುತ್ತೆ ನೋಡಿ. ಎಲ್ಲರೂ ಈ ಥರ ಕಬ್ಬಿಗೆ ನೀರು ಬಿಡೋರ್ಗಂತೂ ತುಂಬ ಅನುಕೂಲ ಆಗುತ್ತೆ. ಕಬ್ಬು ಮಾಡಿದವ್ರಿಗೂ ಇದು ಒಂದು ಒಳ್ಳೆಯ ಐಡಿಯಾ ಅಂತ ಅನಿಸುತ್ತೆ. ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳಿ. ಥ್ಯಾಂಕ್ ಯು. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.